ರೀ ರೀ ಏನ್ ಮಾಡಕೋತೀರಿ ಕುಡಿಯಕ್ ನೀರ್ ತಗೊಂಬ. ಅಲ್ಲ ನಿನ್ ಮನೆಗಿದ್ದು 2 ತಿಂಗಳಾಯ್ತು, ನಾನೇ ಕೆಲ್ಸಕ್ಕೆ ಹೋಗಿ ಫಸ್ಟ್ ಪೇಮೆಂಟ್ ತಗೊಂಬಂದೆ. ಅಲ್ಲ ಕೆಲ್ಸ ಸಿಗವಲ್ದು ಅಂತ ಮನೆಗೆ ಕುಂತಿದಿ, ಎಷ್ಟ್ ದಿನ ಅಂತ ನಾನೇ ನಿನ್ ದುಡ್ಡು ಹಾಕ್ಬೇಕು ಅಂತ. ನನಗೆ ಒಂದು ಸ್ವಲ್ಪ ರೊಕ್ಕ ಬೇಕಾಗಿತ್ತು. ನಿನಗೆ ಎದಕ್ ಬೇಕು ರೊಕ್ಕ? ಇಲ್ಲ, ಸ್ವಲ್ಪ ಬಟ್ಟೆ ಎಲ್ಲ ಇದ್ದಿದ್ದಿಲ್ಲ, ಬಟ್ಟೆ ತಗೋಬೇಕಂತ ಮಾಡಿದ್ನಿ ಅದಕ್ಕೆ. ಬಟ್ಟೆ ಈಗ ಅವೇ ಐತೆ, ಯಾವಾಗ ನೀನ್ ದುಡಕೋತಿ ಅವಾಗ ತಗೋತಿ ಹೊಸ ಬಟ್ಟಿ. ಒಬ್ಬ ಗಂಡಸು ತಾನು ಕೆಲ್ಸಕ್ಕೆ ಹೋದ್ರೆ ತನ್ನ ಹೆಂಡ್ತಿನ ರಾಣಿ ಥರ ನೋಡ್ಕೊಂತಾನೆ, ಕೇಳಿದ್ದೆಲ್ಲ ಕೊಡಿಸ್ತಾನ. ಆದರೆ ನೀವು ಗಂಡನ ಕೆಲ್ಸಕ್ಕೆ ಹೋಗಿಲ್ಲ ಅಂತಂದ್ರೆ ಅವನ್ನ ಒಂದು ಥರ ಚೀಪಾಗಿ ನೋಡ್ತೀರ. ಇಷ್ಟ ನಮಗೆ ನಿಮಗಿರೋ ವ್ಯತ್ಯಾಸ. ಹಂಗ ನಿನ್ನ ರೊಕ್ಕ ನನಗೆ ಅವಶ್ಯಕತೆ ಇಲ್ಲ. ಮಮತಾ, ನಮ್ದು ಇವತ್ತು ಪೇಮೆಂಟ್ ಬಂದೈತೆ, 12,000 ಅದಾವ. ಅದು 10,000 ರೂಪಾಯಿ ಮನೇದು ಏನಾಯ್ತು ಖರ್ಚು ನೋಡಿಕೆ, ರೇಷನ್ ಗೀಷನ್. ಹಂಗೆ ನಿನಗೆ 2,000 ರೂಪಾಯಿ ಉಳಿತಾವ. ನಿನಗೆ ಇದೇನೋ ಬಟ್ಟೆ ಬೇಕಂದಿದ್ದೆಲ್ಲ ಹೋದ ತಿಂಗಳು ಅಂತಾಗ. ನನಗೆ ಎದಕ್ರಿ ರೊಕ್ಕ? ನಾ ದುಡಿಯೋದು ಯಾರಿಗೆ ಹೇಳ? ನಿನ್ನ ಸಲಗಲ್ಲ, ಈಗ ಚಂದ ಇದ್ರೆ ಸಾಕು ನನಗೆ. ಹೌದಲ್ಲ, ಇಷ್ಟು ದಿನ ನನ್ನ ಗಂಡ ಕೆಲ್ಸಕ್ಕೆ ಹೋಗ್ತಿದ್ದ, ನನ್ನ ರಾಣಿ ಥರ ನೋಡ್ಕೊಂಡಿದ್ದ, ದಿನ ಹೊಸ ಬಟ್ಟೆ ಇಸ್ಕೊಡ್ತಿದ್ದ. ಈಗ ಕೆಲಸ ಇಲ್ಲ ಮನೆಗಾನ, ಬರೀ ನಾನು 1 ತಿಂಗಳು ಕೆಲ್ಸಕ್ಕೆ ಹೋಗ್ಯಸಿಂದ ರೊಕ್ಕ ಬಂದ್ಗಳಕ್ಕೆ ಇಷ್ಟು ಅಹಂಕಾರ ತುಂಬಿತಲ್ಲ ನನಗೆ. ರೀ ತಪ್ಪಾಯ್ತ್ರಿ, ಇನ್ನೊಂದ್ಸತಿ ಹಿಂಗೆ ಮಾಡಲ್ಲ, ನನ್ನ ಕ್ಷಮಿಸ್ಬಿಡ್ರಿ. ನನ್ನಲ್ಲೇ ನೀನು ಓಡಾ